ನನ್ನ ಕ್ಷೇತ್ರವನ್ನ ನಾನು ಯಾರಿಗೂ ಕೂಡ ಬಿಟ್ಟುಕೊಡುವುದಿಲ್ಲ, ಈ ಬಾರಿಯೂ ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಕೋಲಾರದ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ನವರು ಇಲ್ಲಿ ಟಿಕೆಟ್ ಕೇಳೋ ಸಹಜ, ನನಗೆ ವಯಸ್ಸಿದೆ, ಸೇವೆ ಮಾಡೋದು ಇನ್ನೂ ಕೂಡ ತುಂಬಾ ಇದೆ, ಚುನಾವಣೆಗೆ ನಿಂತು ನಾನೇ ಗೆಲ್ತೀನಿ ಅಂತ ಹೇಳಿ ಮುನಿಸ್ವಾಮಿ ಹೇಳಿದ್ದಾರೆ. ಕೊಡ್ಬೇಕಾಗುತ್ತೆ ಅಂತ ನಿಮ್ಗೆ ಹೇಳಿದಾರೆ ಯಾರು? ನಮ್ಮಲ್ಲಿ ಪಕ್ಷದಲ್ಲಿ ಹೈಕಮಾಂಡ್ ಆ ಥರ ತೀರ್ಮಾನಗಳೇನು ತಗೊಂಡೇ ಇಲ್ಲ. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ MP ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರು ಬಿಟ್ಕೊಡ್ಬೇಕಂತ ಚರ್ಚೆನೇ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಊಹಾಪೋಹಗಳಿಗೆ ನಾವು ಕಿವಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಪಕ್ಷದ ಕಾರ್ಯಕರ್ತರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೇನು 75 ವರ್ಷ 80 ವರ್ಷ ಏನು ವಯಸ್ಸಾಗಿಲ್ಲ. ನನಗಿನ್ನ ಏನು ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹೈಕಮಾಂಡು ಮುಂದೆ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರನ್ನು ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿಯಾದ ಸೀಟಿನ ಹೊಂದಾಣಿಕೆ ಇನ್ನೂ ಆಗದೇ ಇರೋದ್ರಿಂದ ಆ ಥರದ್ದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಎಲ್ಲ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಮತ್ತೆ MP ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪಜಿಯವರ ಆಶೀರ್ವಾದ, ನಮ್ಮ ಪಕ್ಷದ ಎಲ್ಲ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತೇಳಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.